ವೆಲ್ಕಮ್ ಟು ಶಿಕ್ಷಕರ ಸ್ನೇಹ ಬಳಗ. ಆತ್ಮೀಯ ಶಿಕ್ಷಕರೇ, ಇಂದಿನ ವಿಡಿಯೋದಲ್ಲಿ ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಮಾಹಿತಿಯನ್ನು ಯುಡೈಸ್ ಪ್ಲಸ್ನಲ್ಲಿ ಯಾವ ರೀತಿ ತುಂಬಬೇಕು ಅನ್ನೋದನ್ನು ನೋಡೋಣ. ಇದಕ್ಕಾಗಿ ಮೊದಲು ನಾವು ಯುಡೈಸ್ ಪ್ಲಸ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಈ ಯುಡೈಸ್ ಪ್ಲಸ್ ಅಂತಕ್ಕಂಥ ವೆಬ್ಸೈಟ್ನಲ್ಲಿ ಈ ಮುಂಚೆನೂ ಸಹ ನಾವು ಹಲವಾರು ಮಾಹಿತಿಗಳನ್ನು ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಫಿಲಪ್ ಮಾಡಿದ್ದೀವಿ. ಈ ರೀತಿ ಯುಡೈಸ್ ಪ್ಲಸ್ನ ಒಂದು ಅಧಿಕೃತವಾದಂಥ ಒಂದು ವೆಬ್ಸೈಟ್ಗೆ ಹೋಗಬೇಕಾಗತ್ತೆ. ಈ ವೆಬ್ಸೈಟ್ನ ಮುಖಪುಟ ಈ ರೀತಿ ಓಪನ್ ಆದ ನಂತರ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಅಂತ ಇದೆ. ಮೊದಲು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಇದೆ. ಈ ಸ್ಟೂಡೆಂಟ್ ಮಾಡ್ಯೂಲ್ ಮುಂದೆನೇ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಮ್ಮ ರಾಜ್ಯವನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದರ ಮುಂದೆನೇ ಗೋ ಅಂತ ಇದೆ. ಗೋ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮತ್ತೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಫಾರ್ ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ SDMS ಮಾಡ್ಯೂಲ್ ಕರ್ನಾಟಕ ಅಂತ ಇದೆ. ಇದ್ರ ಮೇಲೇ ಕ್ಲಿಕ್ ಮಾಡಬೇಕು. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಶಾಲೆಯ ವೈಯಕ್ತಿಕ ಲಾಗಿನ್ ಆಗಲಿಕ್ಕೆ ಯೂಸರ್ ID, ಪಾಸ್ವರ್ಡ್, ನಂತರ ಕ್ಯಾಪ್ಸಾ ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ನೀವೊಂದು ವೇಳೆ ಪಾಸ್ವರ್ಡನ್ನು ಮರ್ತಿದ್ರೆ ಇಲ್ಲಿ ಕೆಳಗಡೆ ಫಾರ್ಗೊಟ್ ಪಾಸ್ವರ್ಡ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಮತ್ತೆ ಯೂಸರ್ ID ಎಂಟ್ರಿ ಮಾಡಬೇಕಾಗತ್ತೆ. ಯೂಸರ್ ID ಅಂತಂದರೆ ಅದು ನಮ್ಮ ಶಾಲೆಯ ಡೈಸ್ ಕೋಡ್ನೇ ಆಗಿರುತ್ತೆ. ಅದನ್ನು ಎಂಟ್ರಿ ಮಾಡಿದಾಗ ಮುಖ್ಯೋಪಾಧ್ಯಾಯರಿಗೆ ಮೊಬೈಲ್ಗೆ ಪಾಸ್ವರ್ಡನ್ನು ಮೆಸೇಜ್ ಮಾಡ್ತಾರೆ. ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಈಗ ನಾನು ಎಲ್ಲ ಮಾಹಿತಿಯನ್ನು ಫಿಲಪ್ ಮಾಡಿದ್ದೀನಿ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಲಾಗಿನ್ ಪೇಜ್ ಓಪನ್ ಆದ ನಂತರ ಮೊದಲು ಸ್ಕೂಲ್ ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗುತ್ತೆ. ಅದನ್ನು ಕ್ಲೋಸ್ ಅಂತ ಕ್ಲಿಕ್ ಮಾಡಿ ಆನಂತರ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ 2022-23ನೇ ಸಾಲಿನ ಅಂದರೆ ಕಳೆದ ವರ್ಷದ ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 7ನೇ ತರಗತಿ ಆಗಿರ್ಬೋದು, ನಿಮ್ಮದು ಹೇಳ್ತಿದ್ರೆ 8ನೇ ತರಗತಿವರೆಗೆ ಆಗಿರ್ಬೋದು, ಎಷ್ಟು ಮಕ್ಕಳು ಹೋದ ವರ್ಷ ಕಲಿತಾ ಇದ್ದು ನಮ್ಮ ಶಾಲೆಯಲ್ಲಿ ಇದ್ದು ಆ ಮಕ್ಕಳ ಮಾಹಿತಿ ಪಟ್ಟ ಸಂಖ್ಯೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದಾದ ನಂತರ ಇಲ್ಲಿ ಎಷ್ಟು ಮಕ್ಕಳದ್ದು ಇನ್ಕಂಪ್ಲೀಟ್ ಇದೆ ಇನ್ನೂ ಅನ್ನತಕ್ಕಂಥದ್ದು ಸಹ ಡಿಸ್ಪ್ಲೇ ಆಗುತ್ತೆ. ಕೊನೆಗೆ ಇಲ್ಲಿ ಆ್ಯಕ್ಷನ್ ಅಂತ ಇದೆ, ವ್ಯೂ ಮ್ಯಾನೇಜ್ ಅಂತ ಇದೆ. ಅದರ ಮೇಲೆ ನಾವು ಕ್ಲಿಕ್ ಮಾಡಿ ಆ ಒಂದು ತರಗತಿಯ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ನಾನಿಲ್ಲೀಗ ಒಂದು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. 3ನೇ ತರಗತಿಯ ಮಕ್ಕಳ ಮಾಹಿತಿಯನ್ನು 2ನೇ ತರಗತಿ ಮಕ್ಕಳ ಮಾಹಿತಿಯನ್ನು ನಾನಿಲ್ಲಿ ಕ್ಲಿಕ್ ಮಾಡಿದ್ದೀನಿ. ಈಗ 2ನೇ ತರಗತಿಯ ಮಕ್ಕಳ ಮಾಹಿತಿ ಇಲ್ಲಿ ಓಪನ್ ಆಗಿದೆ. ಇದರಲ್ಲಿ ಮೊದಲಿಗೆ STS ನಂಬರ್ ಇರುತ್ತೆ, ಆನಂತರ ಅವ್ರ ಹೆಸರು ಇರುತ್ತೆ, ಜೆಂಡರ್, ಡೇಟ್ ಆಫ್ ಬರ್ತ್, ಈ ರೀತಿ ಎಲ್ಲ ಮಾಹಿತಿ ಇರುತ್ತೆ. ಈಗ ಯಾವ ಮಗುವಿನ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಂತ ಅಂದ್ಕೊಂಡಿರ್ತೀವಿ ಆ ಮಗುವಿನ ಇಲ್ಲಿ ಫಾರ್ಮ್ ಸ್ಟೇಟಸ್ ಅಂತ ಇದೆ. ಈ ಫಾರ್ಮ್ ಸ್ಟೇಟಸ್ ಮೇಲೆ ನೋಡಿ ಇಲ್ಲಿ GP, EP, SP ಅಂತ ಇದೆ. ಅಂದರೆ ಜನರಲ್ ಪ್ರೊಫೈಲ್, ಎನ್ರೋಲ್ಮೆಂಟ್ ಪ್ರೊಫೈಲ್, ಸ್ಟೂಡೆಂಟ್ ಪ್ರೊಫೈಲ್, ಈ ರೀತಿ 3 ಪೇಜ್ಗಳು ಬರ್ತಾವೆ. 3 ಪೇಜ್ಗಳಲ್ಲಿ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಫಾರ್ಮ್ ಸ್ಟೇಟಸ್ ಅಂತಕ್ಕಂಥ ಕಾಲಮ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನಾನೀಗ ಒಂದು ಮಗುವಿನ ಈ GP ಅಂತಕ್ಕಂಥ ಕಾಲಮ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಆ ಮಗುವಿನ ಮಾಹಿತಿ ಓಪನ್ ಆಗುತ್ತೆ. ಆ ಮಗುವಿನ ವೈಯಕ್ತಿಕ ಮಾಹಿತಿಯ ಪೇಜಲ್ಲಿ ಓಪನ್ ಆಗಿದೆ. ಈಗ ಈ ವೈಯಕ್ತಿಕ ಮಾಹಿತಿಯ ಪೇಜ್ನಲ್ಲಿ ನಾವು ಏನು ಮಾಡಬೇಕಾಗತ್ತೆ ಅಂದರೆ 3 ಆಪ್ಷನ್ಗಳನ್ನು ಇಲ್ಲಿ ಕಡ್ಡಾಯವಾಗಿ ತುಂಬಬೇಕಾಗಿರುತ್ತೆ. ಮೊದಲನೇದಾಗಿ ಆಧಾರ್ ಸಂಬಂಧಪಟ್ಟಂತೆ ಆಧಾರ್ ನಂಬರ್ ಮತ್ತು 4.1.7 ಕಾಲಮ್ನಲ್ಲಿ ಆಧಾರ್ ನಂಬರ್ ಅಂತ ಇರುತ್ತೆ. ಆಧಾರ್ ನಂಬರನ್ನು ಬರೀಬೇಕು. ಅದರ ಮುಂದೆ 4.1.8ನಲ್ಲಿ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿದ್ದಂತೆ ಹೆಸರನ್ನು ಟೈಪ್ ಮಾಡಬೇಕು. ಅದಾದ ನಂತರ ಇಲ್ಲಿ ಪಿನ್ ಕೋಡ್ ಅಂತಕ್ಕಂಥ ಕಾಲಮ್ ಇದೆ. 4.1.9ನಲ್ಲಿ ಪಿನ್ ಕೋಡನ್ನು ಫಿಲಪ್ ಮಾಡಬೇಕಾಗತ್ತೆ. ಆನಂತರ ಮೊಬೈಲ್ ನಂಬರ್ ನೋಡಿ, ಪೇರೆಂಟ್ಸ್ ಮೊಬೈಲ್ ನಂಬರ್ ಆಲ್ರೆಡಿ ಫಿಲಪ್ ಇದ್ದರೆ ಓಕೆ, ಇರಲಿಲ್ಲ ಅಂತಂದರೆ ಅದನ್ನು ಸಹ ಇಲ್ಲಿ ಫಿಲಪ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಇನ್ನುಳಿದಂಥ ಸ್ವಲ್ಪ ಕಾಮನ್ ಮಾಹಿತಿ ಇರುತ್ತೆ ಇದರಲ್ಲಿ. ಅಂದರೆ BPL ಕಾರ್ಡ್ ಸಂಬಂಧಪಟ್ಟಂತೆ ಇದೆ ಅಂತಕ್ಕಂಥದ್ದು ಇದರಲ್ಲಿ SR ನೋ ಅಂತ ಇದೆ. ಇದೆಲ್ಲವೂ ಸಹ STSನಲ್ಲಿ ನಾವು ಏನು ಅಪ್ಡೇಟ್ ಮಾಡಿರ್ತೀವಿ ಅದೇ ಮಾಹಿತಿ ಇಲ್ಲಿ ಬಂದಿರುತ್ತೆ. ಇದ್ರ ಬಗ್ಗೆ ಏನು ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾವು ಇಲ್ಲಿ ಮಾಡಬೇಕಾಗಿದ್ದು ಅಂತಂದರೆ ಆಧಾರ್ ನಂಬರ್ ಮತ್ತು ಆಧಾರದಲ್ಲಿದ್ದಂತೆ ಹೆಸರನ್ನು ಸರಿಯಾಗಿ ಟೈಪ್ ಮಾಡಬೇಕಾಗತ್ತೆ. ಆಧಾರ್ ನಂಬರನ್ನು ಎಂಟ್ರಿ ಮಾಡಿದ ನಂತರ ಆ ಒಂದು ಲೈನಲ್ಲಿ ಗ್ರೀನ್ ಟಿಕ್ ಮಾರ್ಕ್ ಬರುತ್ತೆ. ಅದೇ ರೀತಿ ನಾವು ಆಧಾರದಲ್ಲಿದ್ದಂತೆ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ರೆಡ್ ಮಾರ್ಕ್ ತೋರಿಸ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಮಾಹಿತಿಯನ್ನು ಸರಿಯಾಗಿ ಫಿಲಪ್ ಮಾಡಿದ ನಂತರ ಅದು ತಾನಾಗಿನೇ ಅಲ್ಲಿ ಟಿಕ್ ಮಾರ್ಕ್ ಬರುತ್ತೆ. ಈ ರೀತಿ ಟಿಕ್ ಮಾರ್ಕ್ ಆಗುತ್ತೆ. ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ನೀವು ನಡುವೆ ನಾವು ಸ್ಪೇಸ್ ಬಿಡಬೇಕಾದ್ರೆ ಒಂದು ಸ್ಪೇಸ್ ಬಿಡ್ತಿರ್ತೀವಿ. ಮಗುವಿನ ಹೆಸರು ಬರೆದಾದ ನಂತರ ಒಂದು ಸ್ಪೇಸು, ತಂದೆ ಹೆಸರು ಬರೆದಾದ ನಂತರ ಒಂದು ಸ್ಪೇಸ್ ಇರುತ್ತೆ. ಎಲ್ಲಿ ಆದರೂ ಬೈ ಚಾನ್ಸ್ ಆಗಿ ಈ ಒಂದು ಪೇಜ್ನಲ್ಲಿ ಅಡ್ರೆಸ್ನಲ್ಲಾಗಿರ್ಬೋದು, ಹೆಸರಿನಲ್ಲಾಗಿರ್ಬೋದು ಡಬಲ್ ಸ್ಪೇಸ್ ಏನಾದರೂ ಉಳಿದಿದ್ರೆ 2 ಬಾರಿ ನಾವು ಸ್ಪೇಸ್ ಕೊಟ್ಟಿದ್ರೆ
ಅದು ಸಬ್ಮಿಟ್ ಆಗ್ತಾ ಇರೋದಿಲ್ಲ. ಅದಕ್ಕಾಗಿ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಇಷ್ಟಾದ ನಂತರ ಇಲ್ಲಿ ನಾವು ಅಪ್ಡೇಟ್ ಅಂತ ಇದೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ನೋಡಿ ಜನರಲ್ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ನೆಕ್ಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಅಂತ ಅಲ್ಲಿನೇ ಕ್ಲಿಕ್ ಮಾಡಬೇಕು. ಕೆಲವೊಬ್ಬರು ಅಪ್ಡೇಟ್ ಅಂತ ಕೊಡಲಾರ್ದೇ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದಾಗ ಆ ಮಾಹಿತಿಯಲ್ಲಿ ಅಪ್ಡೇಟ್ ಆಗಿರೋದೇ ಇಲ್ಲ. ಈಗ ಇಲ್ಲಿ ಅಡ್ಮಿಷನ್ ನಂಬರ್ ಅಂತ ಇದೆ, ಶಾಲಾ ದಾಖಲಾತಿ 1 ನಂಬರ್ ರಿಜಿಸ್ಟರ್ನಲ್ಲಿರ್ತಕ್ಕಂಥ ಅಡ್ಮಿಷನ್ ನಂಬರನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅಡ್ಮಿಷನ್ ನಂಬರನ್ನು ಟೈಪ್ ಮಾಡಿದ ನಂತರ ತರಗತಿಯಲ್ಲಿ ಆತನ ಒಂದು ಕ್ರಮ ಸಂಖ್ಯೆ, ಹಾಜರಾತಿ ಸಂಖ್ಯೆ ಅಂತ ಕರಿತೀವಿ, ಅಥವಾ ಕ್ರಮ ಸಂಖ್ಯೆಯನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಈ ರೀತಿ ತರಗತಿ ಸಂಖ್ಯೆಯನ್ನು ಹಾಕಿದ ನಂತರ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ. ಈ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಎನ್ರಾಲ್ಮೆಂಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಮತ್ತು ಇಲ್ಲಿ ನೆಕ್ಸ್ಟ್ ಅಂತ ಇದೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲಿ ಮಗುವಿನ ಸಂಬಂಧಪಟ್ಟಂತೆ ಫೆಸಿಲಿಟಿ ಮತ್ತು ಅದರ್ ಡೀಟೇಲ್ಸ್ ಸಂಬಂಧಪಟ್ಟಂಥ ಮಾಹಿತಿ STSನಿಂದನೇ ಅಪ್ಲೋಡ್ ಆಗಿರುತ್ತೆ. ಇದನ್ನು ನಾವು ಸೇವ್ ಅಂತ ಕ್ಲಿಕ್ ಮಾಡಬೇಕು. ಮತ್ತು ಇಲ್ಲಿ ಫೆಸಿಲಿಟಿ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಇದೆ, ಕ್ಲೋಸ್ ಮತ್ತು ನೆಕ್ಸ್ಟ್ ಅಂತ ಇರುತ್ತೆ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕು. ಅದಾದ ನಂತರ ಈ ಒಂದು ವಿದ್ಯಾರ್ಥಿಯ ಸಂಪೂರ್ಣ ಮಾಹಿತಿಯ ಪೇಜಲ್ಲಿ ಓಪನ್ ಆಗಿರುತ್ತೆ. ಇದುವರೆಗೆ ನಾವು ಏನು 3 ಪೇಜ್ನಲ್ಲಿ ಮಾಹಿತಿ ಫಿಲಪ್ ಮಾಡಿರ್ತೀವಿ ಅದೇ ಮಾಹಿತಿ ಇರುತ್ತೆ. ಕೆಳಗಡೆ ನೋಡಿ, ಇಲ್ಲಿ ಪೂರ್ತಿ ಕೆಳಗೆ ಕಂಪ್ಲೀಟ್ ಡಾಟಾ ಅಂತ ಬಲಬದಿಗೆ ಇರುತ್ತೆ. ಈ ಕಂಪ್ಲೀಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿ. ಆಗ ಡಾಟಾ ಕಂಪ್ಲೀಟೆಡ್ ಅಂತ ಬಂತು. ಈಗ ಈ ಒಂದು ಮಗುವಿನ ಮಾಹಿತಿಯಲ್ಲಿ ಅಪ್ಡೇಟ್ ಆಗಿದೆ ಅಂತ ಅರ್ಥ. ಇದು ನೆಕ್ಸ್ಟ್ ಸ್ಟೂಡೆಂಟ್ ಅಂತ ಹೊಡೆದ್ರೆ ಮುಂದಿನ ಸ್ಟೂಡೆಂಟ್ನ ಮಾಹಿತಿ ಓಪನ್ ಆಗುತ್ತೆ. ನಾನೀಗ ಓಕೆ ಅಂತ ಹೊಡೆದು ಬ್ಯಾಕ್ ಟು ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗ ಈ ಒಂದು ತರಗತಿ ನಾವು ಒಂದು ಏನು ಮಗುವಿನ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೆ, ಆ ಮಗುವಿನ ಮಾಹಿತಿ ಅಪ್ಡೇಟ್ ಆದ ಬಗ್ಗೆ ನಾವು ಮತ್ತೆ ಖಚಿತಪಡಿಸ್ಕೊಳ್ಬೇಕು ಆಗುತ್ತೆ. ಅದಕ್ಕಾಗಿ ಇಲ್ಲಿ ನೋಡಿ, ನಾನೀಗ ಮಾಡಿದಂಥ ಮಗುವಿನ ಮಾಹಿತಿ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ. ಅದೇ ರೀತಿ GP EP SP ಅಂತಕ್ಕಂಥದ್ದು ಮೊದಲು ರೆಡ್ ಮಾರ್ಕ್ನಲ್ಲಿತ್ತು, ಈಗ ಗ್ರೀನ್ ಮಾರ್ಕ್ ಆಗಿದೆ. ಈ ರೀತಿ ಮಾಡಿದರೆ ಒಂದು ಮಗುವಿನ ಮಾಹಿತಿ ಇದು ಕಂಪ್ಲೀಟ್ ಆಗುತ್ತೆ. ಇದೇ ರೀತಿ ನಮ್ಮ ಶಾಲೆ ಇರತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಅದರಲ್ಲಿ ಕೊನೆಗೆ ಡಿಲೀಟ್ ಮಾರ್ಕ್ ಇದೆ. ಈ ಡಿಲೀಟ್ ಮಾರ್ಕ್ ಮೇಲೆ ಯಾವುದೇ ಕಾರಣಕ್ಕೂ ಆಪ್ರೇಟ್ ಮಾಡಬಾರ್ದು, ಇದರಿಂದ ಆ ಮಗುವಿನ ಮಾಹಿತಿ ಡಿಲೀಟ್ ಆಗುತ್ತೆ. ಇದಾದ ನಂತರ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಮೇನ್ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತ ಇದೆ. ಇಲ್ಲಿ ಸೆಕ್ಷನ್ ಮ್ಯಾನೇಜ್ಮೆಂಟ್ ಸ್ಕೂಲ್ ಡ್ಯಾಶ್ಬೋರ್ಡ್ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅಂತ ಇದೆ. ಈ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆ ಇರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿಯು ಸಹ ಇಲ್ಲಿ ಓಪನ್ ಆಗುತ್ತೆ. ಈಗ ನಾನು ಈ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತಕ್ಕಂಥ ಕಾಲಮ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಈ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ನಲ್ಲಿ ಎಲ್ಲ ಮಕ್ಕಳ ಮಾಹಿತಿ ಈ ರೀತಿ ಓಪನ್ ಆಗಿರುತ್ತೆ. ಇಲ್ಲಿ ವ್ಯಾಲಿಡೇಟ್ ಆಧಾರ್ ಫಾರ್ ನೇಮ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಈಗ ಕಂಪ್ಲೀಟೆಡ್ ಇದು ಆಗಿದೆ, ವೆರಿಫಿಕೇಷನ್ ಆಗಿದೆ. ಆಧಾರ್ ನಂಬರ್ ಮತ್ತು ನಾವು ಏನು ಟೈಪ್ ಮಾಡಿದಂಥ ನೇಮ್ ಎರಡೂ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದ್ದರೆ ಇಲ್ಲಿ ಅದು ಸಕ್ಸಸ್ ಅಂತ ತೋರಿಸುತ್ತೆ. ಇಲ್ಲಿ ವ್ಯಾಲಿಡ್ ಆಧಾರ್ ಫಾರ್ ನೇಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಗ ನೋಡಿ, ಇಲ್ಲಿ ಇದು ಸ್ಟೇಟಸ್ ವೆರಿಫೈಡ್ ಫ್ರಮ್ UIDAI ಆಯಿತು. ಅಂದರೆ ನಾವು ಎಂಟ್ರಿ ಮಾಡಿದಂಥ ಆಧಾರ್ ನಂಬರ್ ಮತ್ತು ಅದರಲ್ಲಿದ್ದಂಥ ಹೆಸರು ಸರಿಯಾಗಿ ಮ್ಯಾಚ್ ಆಗ್ತಾ ಇದ್ದರೆ ಇದು ವೆರಿಫೈಡ್ ಆಗುತ್ತೆ. ಇಷ್ಟು ಮಾಡಿದಾಗ ಇದು ಸಹ ಒಂದು ಸಂಪೂರ್ಣವಾದಂಥ ಮಾಹಿತಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಈಗ ನಾನು ಆನಂತರ ನೀವು ಮತ್ತೆ ಇಲ್ಲಿ ಡ್ಯಾಶ್ಬೋರ್ಡ್ ನೋಡಿ ಮಾಹಿತಿಯನ್ನು ವೀಕ್ಷಿಸ್ಬೋದು. ಅದೇ ರೀತಿ ಮತ್ತೆ ಎಷ್ಟು ಮಕ್ಕಳು ಇರ್ತವೆ ಎಲ್ಲ ಮಕ್ಕಳ ಮಾಹಿತಿಯನ್ನು ಕಂಪ್ಲೀಟ್ ಮಾಡ್ತಾ ಹೋಗಬೇಕಾಗತ್ತೆ. ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಸರ್ಟಿಫಿಕೇಟ್ ಅಂತ ಇದೆ. ಈ ಆಪ್ಷನನ್ನು ಪ್ರಧಾನ ಗುರುಗಳು ಯಾವಾಗ ಆಪ್ರೇಟ್ ಮಾಡಬೇಕಾಗತ್ತೆ ಅಂತಂದರೆ, ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿ ನೋಡಿ 312 ಮಕ್ಕಳ ಪೈಕಿ 198 ಮಕ್ಕಳು ಕಂಪ್ಲೀಟ್ ಆಗಿದೆ. ಆದರೆ ಈ 312 ಸಂಬಂಧಪಟ್ಟಂತೆ 312 ಮಕ್ಕಳು ಕಂಪ್ಲೀಟೆಡ್ ಆದಾಗ ನಾವಿಲ್ಲಿ ಈ ಸರ್ಟಿಫಿಕೇಟ್ ಮೇಲೆ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಆನಂತರ ಈ ಒಂದು ಚೌಕ್ ಬಾಕ್ಸ್ನಲ್ಲಿ ಟಿಕ್ ಮಾರ್ಕ್ ಹಾಕಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅಂದರೆ ನಮ್ಮ ಶಾಲೆ ಇರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿಯನ್ನು ನಾವು ಸರಿಯಾಗಿ ಅಪ್ಡೇಟ್ ಮಾಡಿದ್ದೀವಿ, 2022-23ನೇ ಸಾಲಿನಲ್ಲಿ ಕಲಿತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದೀವಿ ಅಂತ ಸಬ್ಮಿಟ್ ಕೊಟ್ಟಾಗ ಈ ಒಂದು ಸ್ಟೂಡೆಂಟ್ಗೆ ಸಂಬಂಧಪಟ್ಟಂತಹ ಡಾಟಾ ಮ್ಯಾನೇಜ್ಮೆಂಟ್ನಲ್ಲಿ ಏನು ನಾವು ಮಾಹಿತಿ ಹಾಕಿದ್ದೀವಿ ಆ ಎಲ್ಲ ಮಾಹಿತಿ ಕಂಪ್ಲೀಟ್ ಆಗಿದೆ ಅಂತ ಅರ್ಥ ಆಗುತ್ತೆ.